ನಮಸ್ತೆ ಫ್ರೆಂಡ್ಸ್, ಇವತ್ತಿನ ನಮ್ಮ ಅಮ್ಮನ ಅಡುಗೆ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ಇವತ್ತು ನಾವೊಂದು ಸ್ಪೆಷಲ್ ಟೇಸ್ಟಿ ಹಾಗೂ ಸ್ಪೈಸಿ ಆದ ಒಂದು ಗ್ರೇವಿಯನ್ನು ನಿಮಗೆ ನಾವು ಮಾಡಿ ತೋರಿಸ್ತಾ ಇದ್ದೇವೆ. ಅದುವೇ ನಾವು ಗ್ರೀನ್ ಪೀಸ್ ಹಾಗೂ ಕಾಲಿಫ್ಲವರ್ ಮಿಶ್ರಿತವಾದ ಒಂದು ಸ್ಪೈಸಿ ಟೇಸ್ಟಿಯಾದ ಸ್ವಾದಿಷ್ಟವಾದ ಒಂದು ಗ್ರೇವಿ. ಇದು ಸೈಡ್ ಡಿಶ್ ಅಂತ ಸಹ ಹೇಳ್ಬೋದು ನಮಗೆ. ಹಾಗೆ ಬನ್ನಿ, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನಾನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಇದ್ದೇನೆ ಇಲ್ಲಿ, ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಮೆನ್ಷನ್ ಮಾಡ್ತೀನಿ. ಇಲ್ಲಿ ಎಲ್ಲ ನಾನು ಅರಿಶಿನ, ಮೆಣಸಿನ ಹುಡಿ, ಗರಂ ಮಸಾಲ ಪೌಡ್ರು, ಕೊತ್ತಂಬರಿ ಪೌಡ್ರು, ಜೀರಾ ಪೌಡ್ರು, ಹಾಗೆ ಒಗ್ಗರಣೆಗೆ ಸಾಸಿವೆ, ಇದರ ಇಂಗ್ರೀಡಿಯೆಂಟ್ಸ್. ಹಾಗೆ ಇದಕ್ಕೆ 2 ಮೀಡಿಯಮ್ ಗಾತ್ರದಷ್ಟು ಈರುಳ್ಳಿಯನ್ನು ಹೆಚ್ಚಿಟ್ಟಿದ್ದೇವೆ. ಹಾಗೆ 2 ಟೊಮ್ಯಾಟೊ, ಒಂದು 4 ರಿಂದ 5 ಕಾಯಿಮೆಣಸು, ಸ್ವಲ್ಪ ಬೇಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಹಿಂಗು. ಹಾಗೆ ಇದಕ್ಕೆ ಮೇನ್ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಅದುವೇ ಗ್ರೀನ್ ಪೀಸ್ 1 ಕಪ್ಪಷ್ಟು ತಗೊಂಡಿದ್ದೇವೆ, ಹಸಿ ಬಟಾಣಿ ಇದು, ಹಾಗೆ ಸ್ವಲ್ಪ ಕಾಲಿಫ್ಲವರ್, ಹಾಗೆ ತೆಂಗಿನ ಎಣ್ಣೆ. ಬನ್ನಿ ಇದನ್ನು ಹೇಗೆ ಮಾಡೋದೆಂದು ಇಲ್ಲಿ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಇದು ಚಾನಲನ್ನು ಹೊಸಬ್ರು ನೋಡ್ತಾ ಇದ್ದಾರೆ, ಒಂದು ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆನಪಿಡಿ ಫ್ರೆಂಡ್ಸ್, ಪಕ್ಕದಲ್ಲಿ ಇರುವ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ, ಯಾಕೆಂದರೆ ಇದರ ನೋಟಿಫಿಕೇಷನ್ ನಿಮಗೆ ಆಟೋಮೆಟಿಕ್ ಆಗಿ ಬರುತ್ತೆ. ನೋಡಿ, ಇಲ್ಲಿ ನಾವು ಮೊದಲಿಗೆ ಒಗ್ಗರಣೆಗೆ ಸಾಸಿವೆ ಹಾಕಿದ್ದೇವೆ. ಸಾಸಿವೆ ಚೆನ್ನಾಗಿ ಸಿಡಿದ ನಂತರ, ಚಟಪಟ ಅಂತ ಸಿಡಿದ ನಂತರ ಇಲ್ಲಿ ನಾವು ಒಂದು 7 ರಿಂದ 8 ಎಸಳು ಬೆಳ್ಳುಳ್ಳಿ ಹಾಕಿದ್ದೇವೆ. ಹಾಗೆ ಸ್ವಲ್ಪ ಬೇಸೊಪ್ಪು. ಅದು ಒಳ್ಳೆ ಕಾದ ನಂತರ ಇಲ್ಲಿ ನಾವು ಕಾಯಿಮೆಣಸನ್ನು ಇದಕ್ಕೆ ಹಾಕಬೇಕು. ನಾವು ಕಟ್ ಮಾಡಿದಂಥ ಒಂದು 4 ಕಾಯಿಮೆಣಸು. ಸ್ವಲ್ಪ ಅದು ಫ್ರೈ ಆದ ನಂತರ ಇಲ್ಲಿ ನಾವು ಮೀಡಿಯಮ್ ಆಗಿ ಕಟ್ ಮಾಡಿದ್ದೇವಲ್ಲ ಈರುಳ್ಳಿ, 2 ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇವೆ. ಇದು ಫುಲ್ ಬ್ರೌನ್ ಆಗಲಿಕ್ಕಿಲ್ಲ, ಲೈಟಾಗಿ ಒಂದು ಟ್ರಾನ್ಸ್ಲೂಸೆಂಟ್ ಅಂತ ಹೇಳ್ತೇವಲ್ಲ ಆ ಥರ ಸ್ವಲ್ಪ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಇಲ್ಲಿ ನಾವು ನೀರೇನು ಮಿಶ್ರಿತ ಇಲ್ಲ, ಎಲ್ಲ ಎಣ್ಣೆಯಲ್ಲೇ ಫ್ರೈ ಮಾಡುವಂಥದ್ದು. ನಾವಿಲ್ಲಿ ತೆಂಗಿನೆಣ್ಣೆ ಬಳಸಿದ್ದೇವೆ. ನಿಮಗೆ ಯಾವುದು ವೆಜಿಟೇಬಲ್ ಆಯಿಲ್ಸ್, ಯಾವ ಆಯಿಲನ್ನು ಬಳಸ್ಬೋದು, ಹಾಗೆ ತುಪ್ಪನೂ ಇದಕ್ಕೆ ಬಳಸ್ಬೋದು. ಬಹಳ ಟೇಸ್ಟಿಯಾದ ಒಂದು ಗ್ರೇವಿ ಫ್ರೆಂಡ್ಸ್ ಇದು, ನೀವೊಮ್ಮೆ ಟ್ರೈ ಮಾಡಿ. ನೋಡಿ, ಈ ಥರ ಚೆಂದಾಗಿ ಅದು ಬ್ರೌನ್ ಬೇಡ ನಮಗೆ, ಒಂದು ಟ್ರಾನ್ಸ್ಲೂಸೆಂಟ್ ಆದ ನಂತರ ಇದಕ್ಕೆ ಟೊಮೆಟೊವನ್ನು ಮಿಶ್ರಣ ಮಾಡುವ. 2 ಚೆನ್ನಾಗಿ ಫ್ರೈ ಆಗಬೇಕು, ಟೊಮೆಟೊನು ಚೆನ್ನಾಗಿ ಬಾಡಬೇಕು. ಈಗ ಇದಕ್ಕೆ ನಾವು ಕ್ಲೀನಾಗಿ ಕಟ್ ಮಾಡಿಟ್ಟಂಥ ಕಾಲಿಫ್ಲವರನ್ನು ಮಿಶ್ರಣ ಮಾಡುವ. ಆ ಕಾಲಿಫ್ಲವರ್ ಏನಂದರೆ ನಿಮಗೆ ಗೊತ್ತಿರ್ಬೋದು, ಅದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಅರಿಶಿನ ನೀರು, ಉಪ್ಪು ನೀರಲ್ಲಿ ಸ್ವಲ್ಪ ಇಟ್ಟು ನಂತರ ಕ್ಲೀನ್ ಮಾಡುವಂಥದ್ದು. ಹಾಗೆ ಇಲ್ಲಿ ನಾವು ಹಸಿನಿ ಬಟಾಣಿಯನ್ನು ಜೊತೆಗೆ ಮಿಕ್ಸ್ ಮಾಡಿದ್ದೇವೆ. ಇದು ಚೆನ್ನಾಗಿ ಈಗ ಒಳ್ಳೆ ಫ್ರೈ ಆಗಬೇಕಿದ್ರ ಜೊತೆನೆ, ಒಗ್ಗರಣೆ ಜೊತೆನೆ. ಇದಕ್ಕೆ ಈ ಡಿಶ್ಶಿಗೆ ಸೈಡ್ ಡಿಶನ್ನು ಸಾಂಗ್ ಅಂತ ಹೇಳ್ತಾ ಇದ್ದೇವೆ. ಇದಕ್ಕೆ ಸಾಂಗ್ ಅಂದರೆ ಒಂದು ಬಟಾಣಿಯ ಸಾಂಗ್ ಪದಾರ್ಥ. ಇದು ಬಹಳ ಒಳ್ಳೆಯದ ಒಂದು ಗ್ರೇವಿ, ಯಾಕೆಂದರೆ ಇದು ಅನ್ನ ಜೊತೆನೂ ಕಲಸಿ ತಿನ್ಬೋದು, ದೋಸೆ, ರೋಟಿ, ಚಪಾತಿ, ಯಾವುದೋ ಒಂದು ವಸ್ತುವಿನ ಒಂದು ತಿಂಡಿ ನಾವು ಮಾಡ್ತೀವಲ್ಲ, ಇಡ್ಲಿ, ಅದರಲ್ಲೂ ಒಳ್ಳೆ ಕಾಂಬಿನೇಷನ್ ಇದು. ನೋಡಿ, ನಾವು ಎಲ್ಲ ಮಸಾಲೆನೂ ಒಮ್ಮೆಲೆ ನಾವು ಇಲ್ಲಿ ಮಿಕ್ಸ್ ಮಾಡಿದ್ದೇವೆ. ಸ್ವಲ್ಪ ಹಿಂಗನ್ನು ಹಾಕಿದ್ದೇವೆ. ಚೆನ್ನಾಗಿ ಇದನ್ನು ಈಗ ನೀರು ಹಾಕದೆ ಫಸ್ಟ್ ಈ ಮಸಾಲೆಯನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಇಲ್ಲಿ ನಾವೀಗ ಉಪ್ಪನ್ನು ಸಹ ಬೆರೆಸಲಿಲ್ಲ, ಇನ್ನೂ ಇದನ್ನು ಹಾಕಬೇಕು ಉಪ್ಪನ್ನು. ಖಾರ ಮಾತ್ರ ನಿಮಗೆ ಎಷ್ಟು ಬೇಕಷ್ಟು ನೋಡಿ, ಮತ್ತೆ ನಿಮಗೆ ಸ್ವಲ್ಪ ಬೇಕಿದ್ರೆ ಖಾರ ಕಮ್ಮಿ ಅಂತ ಅನಿಸಿದ್ರೆ ಹಾಕ್ಬೋದು, ಖಾರ ಜಾಸ್ತಿ ತಿನ್ನುವವರಿಗೆ ಹೇಳಿದ್ದು. ಹಾಗೆ ಉಪ್ಪು ಸಹ ಹಾಗೆ ರುಚಿಗೆ ತಕ್ಕಷ್ಟು. ನಾನಿಲ್ಲಿ 1/4 ಚಮಚದಷ್ಟು ಉಪ್ಪನ್ನು ಯೂಸ್ ಮಾಡಿದ್ದೇನೆ. ಬೇಕಿದ್ರೆ ಮತ್ತೆ ಹಾಕ್ಬೋದು, ಉಪ್ಪು ಕಮ್ಮಿ ಇದ್ದರೆ. ನೋಡಿ, ಈಗ ಇದನ್ನು ಮಸಾಲೆಯನ್ನು ನೀರು ಹಾಕದೇ ಫಸ್ಟ್ ನಾವು ಫುಲ್ ಅದರಲ್ಲೇ ಬೇಯಿಸ್ತಾ ಇದ್ದೇವೆ, ಫ್ರೈ ಮಾಡ್ತಾ ಇದ್ದೇವೆ. ಮಸಾಲೆ, ಉಪ್ಪು ಎಲ್ಲ ಒಗ್ಗರಣೆ ಅದೆಲ್ಲ ಒಳ್ಳೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಕ್ಕೆ. ಈಗ ನೋಡಿ, ಉಪ್ಪೆಲ್ಲ ಚೆಕ್ ಮಾಡಿ ಸಾಕು ಅಂತ ಅನ್ಸಂದ್ರೆ ನೀರನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಇನ್ನೂ ಸ್ವಲ್ಪ ಹೊತ್ತು ಬೇಯಲು ಬಿಡಬೇಕು.
ಖಾರ ಏನಾದರೂ ಕಮ್ಮಿ ಅಂತ ಅನಿಸಿದರೆ ಸ್ವಲ್ಪ ಖಾರದ ಹುಡಿಯನ್ನು ಮೆಣಸಿನ ಹುಡಿಯನ್ನು ಇಲ್ಲಿ ಹಾಕ್ಬೋದು. ಇದು ಬಹಳ ಸಿಂಪಲ್ಲಾಗಿಯೂ ಇದೆ, ಏನು ಜಾಸ್ತಿ ಏನು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಇಲ್ಲ. ನೋಡಿ, ಈಗ ನಾವಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇವೆ. ನಂತರ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಟ್ಟು ಬೇಯಲಿಕ್ಕೆ ಬಿಡುವ. ಹಾಗೆ ಸ್ವಲ್ಪ ರುಚಿಗೆ ನಾವಿಲ್ಲಿ ಸ್ವಲ್ಪ ಹುಳಿ ನೀರನ್ನು ಹಾಕ್ತಾ ಇದ್ದೇವೆ. ನಿಮಗೆ ಬೇಕಿದ್ರೆ ಲಿಂಬೆನೂ ಹಾಕ್ಬೋದು. ನಾವಿಲ್ಲಿ ಹುಳಿ ನೀರನ್ನು ಟೇಸ್ಟಿಗೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೇವೆ. ಬಹಳ ಒಂದು ಟೇಸ್ಟಿಯಾದ ಒಂದು ಗ್ರೇವಿ ಇದು. ಸೈಡ್ ಡಿಶ್ ಅಂತಲೇ ಹೇಳ್ಬೋದು, ಅಥವಾ ಮೇನ್ ಡಿಶ್ ಆಗಿಯೂ ಯೂಸ್ ಮಾಡ್ಬೋದು. ಅರ್ಜೆಂಟಾಗಿ ಮಾಡುವವರಿಗೆ, ಬ್ಯಾಚುಲರ್ಸ್ನವರಿಗೆಲ್ಲ ಇದು ಹೇಳಿದಂಥ ಒಂದು ಗ್ರೇವಿ. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಅದ್ರದ್ದು. ಹಾಗೆ ಇದ್ರ ಜೊತೆ ನಾವು ಇಲ್ಲಿ ಒಂದು ನೀರು ದೋಸೆಯನ್ನು ನಾವು ನಿಮಗೆ ಮಾಡಿ ತೋರಿಸ್ತಾ ಇದ್ದೇವೆ. ಬಹಳ ಒಂದು ಟೇಸ್ಟಿಯಾದ ಗ್ರೇವಿಯನ್ನು ನಾವು ಇವತ್ತು ನಿಮಗೆ ಮಾಡಿ ತೋರಿಸಿ, ಅದನ್ನೊಮ್ಮೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನೀರು ಜೊತೆ ಸಹ ಇದು ಒಳ್ಳೆಯದ ಕಾಂಬಿನೇಷನ್. ಹಾಗೆ ಇವತ್ತು ನಾನು ನಿಮಗೆ ನಮ್ಮ ಮನೆಯಲ್ಲಿ ನೀರು ದೋಸೆ ಮಾಡಿದ ಕಾರಣ ಅದರ ಜೊತೆ ಈ ಗ್ರೇವಿಯನ್ನು ನಾವು ಬಳಸ್ತಾ ಇದ್ದೇವೆ. ನೋಡಿ ಫ್ರೆಂಡ್ಸ್, ನಮ್ಮ ನೀರು ದೋಸೆನೂ ತಯಾರಾಗಿದೆ. ಬಿಸಿಯಾದ ನೀರು ದೋಸೆ ಜೊತೆ ನಮ್ಮ ಇವತ್ತಿನ ಗ್ರೀನ್ ಪೀಸ್ ಹಾಗೂ ಕಾಲಿಫ್ಲವರ್ನ ಗ್ರೇವಿ ತಯಾರಾಗಿದೆ. ಹಾಗೆ ಫ್ರೆಂಡ್ಸ್, ಇವತ್ತಿನ ನಮ್ಮ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನೀವೊಮ್ಮೆ ಇದನ್ನು ಟ್ರೈ ಮಾಡಿ ನಮಗೆ ಕಮೆಂಟ್ ಮೂಲಕ ಹೇಗೆ ಆಗಿದೆ ಅಂತ ತಿಳಿಸಿ ಫ್ರೆಂಡ್ಸ್. ಹಾಗೆ ನಮಗೆ ಇಷ್ಟು ಸಮಯ ಎಲ್ಲೆಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ, ಅದೇ ರೀತಿ ಎಲ್ಲರೂ ನಮಗೆ ಸಪೋರ್ಟ್ ಕೊಟ್ಟು ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಬಿಸಿ ಬಿಸಿಯಾದ ಗ್ರೇವಿಯು ಹಾಗೆ ಬಿಸಿ ಬಿಸಿಯಾದ ನೀರು ದೋಸೆ ಸವಿಯಲು ರೆಡಿಯಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು.